ಒಂದೇ ಒಂದ್ ಮನವಿ ಎಲ್ಲರಲ್ಲೂ. ಸೊ ಪೈರಸಿ ವಿಚಾರಕ್ಕೆ ತುಂಬಾ ದೊಡ್ಡದಾಗಿ ಧ್ವನಿ ಎತ್ತುತ್ತಿದ್ದಾರೆ ನಮ್ಮ ಸ್ಟಾರ್ಸ್. ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಮಾತಾಡಿದ್ರು. ಸರ್ ಸಾರಿ, ಕನೆಕ್ಟ್ ಆಗೋದು ಲೇಟ್ ಆಯ್ತು. ಶೇಖರ್ ಸರ್ ಹೇಗಿದ್ದೀರಾ? ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಓಕೆ ಓಕೆ. ಮಾರ್ಕು ಇಡೀ ನೈಟ್ ಶೂಟ್ ಮಾಡಿ, ಬರೀ ನೈಟ್ ಅಲ್ಲೇ ಇದೆ ಪಿಕ್ಚರ್. ಅದಕ್ಕೆ ಸಂಜೆ ಲೈವ್ ಬರೋಣ ಅಂತ ಟ್ರೈ ಮಾಡ್ತಿದ್ದೆ. ಓಕೆ, ನಾನು ಡ್ರೈವ್ ಅಲ್ಲಿ ಇದ್ದೆ. ಡ್ರೈವ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಸಿನಿಮಾದಲ್ಲಿ ಹೀರೋ ತುಂಬಾ ಡ್ರೈವ್ ಮಾಡಿದ್ದಾರೆ ಅಂಡ್ ನೀವು ಚೇಸ್ ಮಾಡಿರ್ತೀರಾ ಜೊತೆಗೆ. ಹೌದು ಸರ್, ಮೊದ್ಲಿಗೆ ಕಂಗ್ರಾಚುಲೇಷನ್ಸ್. ಈ ಸೀಸನ್ಗೆ ಒಳ್ಳೆ ಹಿಟ್ ಹೊಡೆದಿದ್ದೀರಾ, ಬ್ಯಾಕ್ ಟು ಬ್ಯಾಕ್ ಕಾಂಬಿನೇಷನ್. ಥ್ಯಾಂಕ್ ಯು ವೆರಿ ಮಚ್. ಹೇಗಾಗ್ತಿದೆ ಸರ್ ಸಿನಿಮಾ? ಹೇಗ್ ಹೋಗ್ತಿದೆ ಎಲ್ಲ ಕಡೆ? ಎಲ್ಲ ಕಡೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಎಂಟೈರ್ ಕರ್ನಾಟಕ ತುಂಬಾ ಚೆನ್ನಾಗಿದೆ. ಜನ ನನಗೆ ಗೊತ್ತಿರೋ ಅಂತವ್ರೆಲ್ಲ ಫೋನ್ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೀರಾ, ತುಂಬಾ ಒಳ್ಳೆ ಫಿಲಮ್ ಅಂತ. ಅದು ತುಂಬಾ ಖುಷಿ ಇದೆ. ಆಸಮ್ ವರ್ಕ್ ನಿಮ್ದಂತೂ ಬಿಡಿ. ನನ್ಗೆ ಅದು ಲೈಟ್ ಹೌಸ್ ಫೈಟ್ ಓಕೆ ಓಕೆ. ಕ್ಲೈಮ್ಯಾಕ್ಸ್ ಅಂಡ್ ಲೈಟಿಂಗ್ ಸರ್ ಸಕ್ಕತ್ತಾಗಿ ವರ್ಕ್ ಆಗಿದೆ. ಅಂಡ್ ಮ್ಯಾಕ್ಸ್ ಅಲ್ಲಿ ಅದೇ ಸೇಮ್ ಕಾಂಬಿನೇಷನ್, ಸೇಮ್ ಟೀಮ್ ಅಂಡ್ ಎನರ್ಜಿ ಇಲ್ಲಿ ಎಲಿವೇಟ್ ತುಂಬಾ ದೊಡ್ಡದಾಗಿದೆ. ಹೌದೌದು, ಅದು ನನಗೆ ತುಂಬಾ ಹೆಲ್ಪ್ ಆಯ್ತು. ಮ್ಯಾಕ್ಸ್ ಅಲ್ಲಿ ಆಲ್ರೆಡಿ ಮಾಡಿದ್ದು, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅದು ಇಲ್ಲಿ ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ವರ್ಕ್ ಮಾಡಕ್ಕೆ ಕಂಫರ್ಟ್ ಲೆವೆಲ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ವಲ್ಲ. ಸೊ ಹೆಂಗ್ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಸೊ ಡೈರೆಕ್ಟರ್ ನಮ್ಮ ಮೇಲೆ ಜಾಸ್ತಿ ಕಾನ್ಫಿಡೆಂಟ್ ಇಟ್ಬಿಟ್ಟು ಕೊಟ್ಟಿದ್ದು ಜಾಸ್ತಿ ಒಳ್ಳೆ ಯೂಸ್ ಆಯ್ತು ನಮಗೆ. ಡಿಸೆಂಬರ್ ನಿಮ್ಗೆಲ್ಲ ಲಕ್ಕಿ ಅನ್ಸುತ್ತೆ. ಹೌದೌದು. ಅಂಡ್ ನೀವು ಏನು ಮ್ಯಾಕ್ಸ್ ಮಾಡೋ ಟೈಮಲ್ಲೇ ಸುದೀಪ್ ಸರ್ ನೀವೆಲ್ಲ ಮಾತಾಡ್ಕೊಂಡಿದ್ರಾ? ಓಕೆ, ಇನ್ನೊಂದು ಹೊಡೆದ್ಬಿಡೋಣ ಇದೇ ಬಿಸಿಲಿ ಇದೇ ತರ ಅಂತ? ಇಲ್ಲ 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 ಇಲ್ಲ, ಸಡನ್ ಆಗಿ ಆಕ್ಚುಲಿ ಜೂನ್ ಅಲ್ಲಿ ಸಾರ್ ಹೇಳಿದ್ದು 25th ಗೆ ಶೂಟಿಂಗ್ ಸ್ಟಾರ್ಟ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, 25th ರಿಲೀಸ್ ಅಂತ ಅಂದ್ಬಿಟ್ರು. 25th ರಿಲೀಸ್, ಓಕೆ ಸರಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ದು. ಮಾಡ್ತಾ ಮಾಡ್ತಾ ಬಿಗಿನಿಂಗ್ ಅಲ್ಲೇ ನಮಗೆ ಒಂದ್ ಒಳ್ಳೆ ಗ್ರಿಪ್ ಸಿಕ್ಬಿಡ್ತು ಶೂಟಿಂಗ್. ಬಿಗಿನಿಂಗ್ 20 days ಶೂಟ್ ಎಕ್ಸ್ಟ್ರಾರ್ಡಿನರಿ ಶೂಟ್ ಆಗೋಯ್ತು. ಅಲ್ಲಿಂದ ಹತ್ಲಾಗಿ ಎಲ್ಲರಿಗೂ ಕಾನ್ಫಿಡೆನ್ಸ್ ಬಂತು. ಸೊ ದೆನ್ ತೂತುಕುಡಿ ಅಂತ ಒಂದ್ ಊರ್ಗ್ ಹೋಗಿ ಶೂಟ್ ಮಾಡುದು. ಆ ಊರ್ ಮ್ಯಾಕ್ಸಿಮಮ್ ವರ್ಕ್ ಆಗಿದ್ದು ಅಲ್ಲೇನೆ. ಈ ಲೈಟ್ ಹೌಸ್ ಏನ್ ಹೇಳಿದ್ರಲ್ಲ, ಅದು ಔಟ್ಡೋರ್ ಇದೆಯಾ, ಅದಷ್ಟು ತೂತುಕುಡಿನಲ್ಲಿ ಶೂಟ್ ಆಯ್ತು. ನಮಗೆ ಒಂದು ಡೇನು ಔಟ್ಡೋರ್ ಅಲ್ಲಿ ಪ್ರಾಬ್ಲಮ್ ಆಗ್ಲಿಲ್ಲ. ಸೊ ಅಲ್ಲೇ ನಮ್ಗೆ ಓಕೆ ನಾವು ಬಂದ್ಬಿಡ್ತೀವಿ, ಎಕ್ಸಾಕ್ಟ್ ಆಗಿ 25th ಬರ್ತೀವಿ ಅಂತ ಅಲ್ಲೇ ಗೊತ್ತಾಗೋಯ್ತು ನಮಗೆ. ಸೊ ಅಲ್ಲಿ ಬೆಂಗಳೂರು ಶೆಡ್ಯೂಲ್ ನ ಈಸಿಯಾಗಿ ಶೂಟ್ ಮಾಡ್ಬಿಟ್ಟಿ ನಾವು ಆರಾಮಾಗಿ. ಆಕ್ಚುಲಿ ನಿಮ್ಗೆ ಡಬಲ್ ಧಮಾಕ ಅಂತೆ. ರವಿ ವರ್ಮಾ ಮಾಸ್ಟರ್ ಹೇಳ್ತಾ ಇದ್ರು 45 ಚೇಸಿಂಗ್ ಕ್ಲೈಮ್ಯಾಕ್ಸ್, ಅದ್ರಲ್ಲಿ ಚೇಸಿಂಗು ನೀವೇ ಅಂತ ಮಾಡಿದ್ದು. ಹೌದೌದು, ಎರಡೆರಡು ಸಿನಿಮಾ ಒಂದೇ ದಿನ ನೋಡಿ ನೀವು ವರ್ಕ್ ಮಾಡಿ. ಅಂಡ್ ನಿಮ್ ಆಕ್ಷನ್ ಸೀಕ್ವೆನ್ಸ್ ಎರಡರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್ ನಿಮ್ ಕಾಂಬಿನೇಷನ್. ಪರ್ಟಿಕ್ಯುಲರ್ಲಿ ನನಗೆ ಆಕ್ಷನ್ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕು ಅಂದ್ರೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಆಕ್ಷನ್ ಸೀಕ್ವೆನ್ಸ್, ಆಕ್ಷನ್ ಫಿಲ್ಮ್ಸ್ ನ ಶೂಟ್ ಮಾಡೋದು ನನಗೆ ತುಂಬಾ ಇಷ್ಟ. ಸೊ ರೆಗ್ಯುಲರ್ ಮೂವೀಸ್ ಗಿಂತ ಆಕ್ಷನ್ ಮೂವೀಸ್ ಶೂಟ್ ಮಾಡೋದು ನನಗೆ ನನ್ನ ಫೇವರೇಟ್ ಇದು ಜಾನರ್. ಹಂಗಾಗಿ ಚೆನ್ನಾಗಿ ವರ್ಕ್ ಆಗಿದೆ. ಈ ನೈಟ್ ಶೂಟ್ ಮಾಡೋದು ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ, ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ ಅನ್ಸುತ್ತೆ. ಸೊ ವಿಚಾರಕ್ಕೆ ಬಂತಂದ್ರೆ ನಿಮ್ಗೊಂದು ಟೈಮ್ ಪೀರಿಯಡ್ ಸೆಟ್ ಮಾಡಿದ್ರು, ಈ ಟೈಮ್ ಸಿನಿಮಾ ರಿಲೀಸ್ ಆಗ್ಲೇಬೇಕು ಅಂತ. ಹೌದೌದು. ಸೊ ಆ ಒಂದು ಟೈಮ್ ಲೈನ್ ಇದ್ದಾಗ ವರ್ಕ್ ನೇಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಒಂದು ಫೇಸ್ ನ ಹೇಗೆ ಫೇಸ್ ಮಾಡಿದ್ರಿ ಸರ್ ನೀವೆಲ್ಲ ಆಸ್ ಎ ಟೀಮ್? ನೀವು ಆಸ್ ಡಿಒಪಿ ಆಗಿ ನೀವು ಕಂಡಂತದ್ದೇನು ಅಂತ? ನಮಗೆ 25th ಅನ್ನೋದು ಮೈಂಡ್ ಅಲ್ಲಿ ಇತ್ತು, ಬಟ್ ಶೂಟ್ ಅಲ್ಲಿ ಎಲ್ಲದನ್ನು ಅದನ್ನ ಅರಿಬಿರಿ ಅದನ್ನ ಒಳಗ್ ತರಬಾರ್ದು ಅಷ್ಟೇ ಇದ್ರಲ್ಲಿತ್ತು. ಯಾಕೆಂದ್ರೆ ಫಿಲಮ್ ಏನೋ 4 months ಅಲ್ಲಿ ಶೂಟಿಂಗ್ ಮಾಡ್ಬಿಟ್ಟಿದ್ದಾರೆ, ಬೇಗ ತಗೊಂಡ್ಬಿಟ್ಟಿದ್ದಾರೆ ಸ್ಕ್ರೀನ್ ಅಲ್ಲಿ ಅಂತ ಅಂದ್ಬಿಟ್ಟು ನಾಳೆ ಫಿಲಮ್ ನೋಡ್ಬಿಟ್ಟು ಯಾರು ಇದಿಷ್ಟೇನೆ ಶೂಟ್ ಮಾಡಿರೋದು ವಾವ್ ಅನ್ನೋ ತರ ಆಗಿಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ಅಂತ ಎಲ್ಲರಿಗೂ ಅದು ಗೊತ್ತಿತ್ತು. ಸೆಟ್ ಹಿಡಿದು ನಮ್ ಶೂಟ್ ಇಂದ ಹಿಡಿದು ಆಕ್ಷನ್ ಸೀಕ್ವೆನ್ಸ್ ಇಂದ ಹಿಡಿದು ಎಲ್ಲದನ್ನು ಮುಂಚೆನೆ ನೀಟಾಗಿ ಪ್ಲಾನ್ ಮಾಡಿ 25th ಅಲ್ಲಿ ಬಂದ್ರು ನಾವು 4.5 months ಬಂದ್ರು ಈ ತರ ಒಂದ್ ಸಿನಿಮಾನ 4.5 months ಅಲ್ಲಿ ಶೂಟ್ ಮಾಡಕ್ ಹೆಂಗಾಯ್ತು ಅಂತ ಅನ್ನಿಸ್ಕೋಬೇಕು ಅನ್ನೋದೊಂದಿತ್ತು. ಸೊ ಇಡೀ ಟೀಮ್, ಎಂಟೈರ್ ಟೀಮ್, ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಆಕ್ಷನ್ ಡಿಪಾರ್ಟ್ಮೆಂಟ್, ಕೊರಿಯೋಗ್ರಫಿ ಡಿಪಾರ್ಟ್ಮೆಂಟ್ ಎಲ್ಲರೂ ತುಂಬಾ ವೆಲ್ ಪ್ಲಾನ್ಡ್ ಆಗಿ ಬರೋರು. ಅದಷ್ಟೇ ಕರೆಕ್ಟ್ ಆಗಿ ಅಷ್ಟೇ ದಿನದಲ್ಲಿ ಎಕ್ಸಿಕ್ಯೂಟ್ ಆಗ್ಬಿಡೋದು. ಸೊ ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಅದೊಂದು ಬೆಸ್ಟ್ ಪಾರ್ಟ್ ಈ ಸಿನಿಮಾದಲ್ಲಿ.
ಅಂಡ್ ವಾಟರ್ ಸೀಕ್ವೆನ್ಸ್ ಎಸ್ಪೆಷಲಿ ಅದು ನೀವು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಇದೆಯಲ್ಲ, ಹೇಗೆ ಹೌದು. ಅಚೀವ್ ಮಾಡಿದ್ರಿ ಸರ್ ವಾಟರ್ ಅಲ್ಲಿ? ಅದು ಅಷ್ಟು ಅಥೆಂಟಿಕ್ ಆಗಿ ತೆಗ್ದಿದ್ರ ಬೇರೆ. ವಾಟರ್ ಸೀಕ್ವೆನ್ಸ್, ಎಂಟೈರ್ ವಾಟರ್ ಸೀಕ್ವೆನ್ಸ್ ಸೆಟ್ ಹಾಕಿದ್ದು ನಾವು. ಹಾ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಬೆಳಗ್ಗೆ ಹೋಗಿ ನಾವು ವಾಟರ್ ಅಲ್ಲಿ ಇಳಿದ್ರೆ ಡೈರೆಕ್ಟರ್ ಪ್ಯಾಕಪ್ ಹೇಳೋ ತನಕ ನೀರೊಳಗೆ ಇರ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಇಲ್ಲಿವರೆಗೆ ಒಂದ್ 7 5.5 to 6 feet ಹತ್ತತ್ರ ನೀರದು. ಎಲ್ಲರೂ ಎಲ್ಲರೂ ಕೆಲಸ ಬೇಕಿತ್ತು. ಸೊ ಇಡೀ ಕ್ಯಾಮರಾ ಟೀಮು, ಆಕ್ಷನ್ ಟೀಮು, ಜೊತೆ ಸುದೀಪ್ ಸರ್ ಇರೋರು, ಮಕ್ಳಿರೋರು ಎಲ್ಲರೂ ಬೆಳಿಗ್ಗೆ ಹೋದ್ರೆ ಡೈರೆಕ್ಟರ್ ಪ್ಯಾಕಪ್ ಹೇಳೋ ತನಕಲೂ ನಾವು ಅದ್ರೊಳಗಡೆ ಇರ್ತಾ ಇದ್ವು. ಅಂಡ್ ಅದೇ ಟೈಮ್ಗೆ ಸೈಕ್ಲೋನ್ ಬೇರೆ ನಡೀತಾ ಇತ್ತು ಬೆಂಗಳೂರಲ್ಲಿ. ಚಳಿ ಅಂದ್ರೆ ಅದೊಂದ್ ಬಿಟ್ರೆ ಇಡೀ ಸೀಕ್ವೆನ್ಸ್ ನಾವು ಆರಾಮಾಗಿ ಶೂಟಿಂಗ್ ಮಾಡುದು. ಯಾಕಂದ್ರೆ ನಮ್ ಕಂಟ್ರೋಲ್ ಅಲ್ಲಿ ಸೆಟ್ ಹಾಕಿದ್ರಿಂದ ಒಳ್ಳೆ ಸೆಟ್ ಹಾಕೊಟ್ಟಿದ್ರು ಶಿವ ಅವರು. ಅದೊಂದಿತ್ತು. ಅಂಡ್ ಸೇಫ್ಟಿ ಮಾಡಿದ್ದು ಇಡೀ ಸೆಟ್ ಅಲ್ಲಿ, ಮಕ್ಕಳಿಗೆ ಎಲ್ಲರಿಗೂ ಏನೇನ್ ಬೇಕು ಎಲ್ಲಾ ಸೇಫ್ಟಿ ಮಾಡ್ಬಿಟ್ಟು ಶೂಟ್ ಮಾಡಿದ್ದು. ಸೊ ಅದೊಂದು 7 days ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಶೂಟಿಂಗ್. ಮತ್ತೆ ಆತರ ಸೀಕ್ವೆನ್ಸ್ ಗಳು ಎಲ್ಲಾ ಟೈಮು ಎಲ್ಲಾ ಫಿಲಮ್ ಅಲ್ಲೂ ಸಿಗಲ್ಲ ಆ ತರದ್ದು. ಸೊ ನಾವ್ ತುಂಬಾ ಎಂಜಾಯ್ ಮಾಡಿದ್ವಿ ಅದನ್ನ. ಆಕ್ಚುಲಿ ಡಿಸ್ಕಷನ್ ಆಗ್ತಿತ್ತು, ಸೂಪರ್ ಸ್ಟಾರ್ ಗಳು ಸಿನಿಮಾಗಳು 3 ವರ್ಷಕ್ಕೆ 2 ವರ್ಷಕ್ಕೆ ಹಿಂಗ್ ಮಾಡ್ತಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಮಾಡ್ತಿಲ್ಲ ಅಂತ. ಸೊ ಆ ವಿಚಾರಕ್ಕೆ ಏನು ನಿಮ್ಮ ಕಾಂಬಿನೇಷನ್ ಲಾಸ್ಟ್ ಇಯರ್ ಸುದೀಪ್ ಸರ್ ನಿಮ್ದು ಕಾಂಬಿನೇಷನ್ ಮ್ಯಾಕ್ಸ್ ಕೊಟ್ಟಿದ್ರಿ, ಈಗ ಮಾರ್ಕ್ ಕೊಟ್ಟಿದ್ದೀರಾ. ಅಂಡ್ ಈ ತರದ ಒಂದು ಸ್ಪೀಡ್ ಆಫ್ ವರ್ಕ್ ಮತ್ತೆ ಅಥೆಂಟಿಕ್ ವರ್ಕ್, ಈ ತರದ ಒಂದು ಸ್ಪೀಡ್ ಆಫ್ ವರ್ಕ್ ಸಾಧ್ಯವಾಗಿದ್ದು ಸ್ಕ್ರಿಪ್ಟ್ ಇಂದ ಫಸ್ಟ್. ಆ ಕತೆ ಏನ್ ಬೇಕಿತ್ತು ಅದನ್ನ, ಅಂಡ್ ಇಡೀ ಡೈರೆಕ್ಷನ್ ಟೀಮು ನಾವೆಲ್ಲ ಕೂತ್ಕೊಂಡು ಅದನ್ನ ಡಿಸೈನ್ ಮಾಡಿದ ರೀತಿ. ಸೊ ಯಾವ ಫಸ್ಟ್ ಶೂಟ್ ಮಾಡ್ಬೇಕು, ಸಿಜಿ ಎಲ್ಲೆಲ್ಲಿ ಜಾಸ್ತಿ ಬರುತ್ತೆ ಅದನ್ನೆಲ್ಲ ಶೂಟ್ ಮಾಡಿ ಆ ಟೈಮ್ಗೆ ಸಿಜಿ ಮಾಡಕ್ ಕಳಿಸ್ಬಿಟ್ಟಿ ನಾವು. ಫಸ್ಟ್ ಶೆಡ್ಯೂಲ್ ಅಲ್ಲೇ ನಾವು ಆ ಬ್ರಿಡ್ಜ್ ಸೀಕ್ವೆನ್ಸ್, ಪೊಲೀಸ್ ಸ್ಟೇಷನ್ ಎಲ್ಲ ಶೂಟ್ ಕಳಿಸಿದ್ದು ನಾವು. ಸೊ ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಅಂಡ್ ಎವ್ರಿ ಡೇ ಶೂಟ್ ಆದ ತಕ್ಷಣ ನೈಟ್ ಆಕ್ಚುಲ್ ಎಡಿಟರ್ ಅಲ್ಲೇ ಇರೋರು ಸ್ಪಾಟ್ ಅಲ್ಲಿ, ಅವರೇ ಎಡಿಟ್ ಮಾಡಿ ತೋರಿಸ್ಬಿಡು ಸೊ ಏನ್ ಬೇಕು ಏನು ಬೇಡ ಅಂತ. ಸೊ ಹಂಗಾಗಿ ಅಂಡ್ ಇಡೀ ಫಿಲಮ್ ನ ಹೆಂಗ್ ಶೂಟ್ ಮಾಡ್ಬೇಕು ಅನ್ನೋದು ಫಸ್ಟ್ ಡಿಸೈನ್ ಮಾಡ್ಬಿಡಿದ್ದು. ಅಕಾರ್ಡಿಂಗ್ ಟು ದಟ್ ಶೂಟ್ ಮಾಡ್ತಾ ಹೋದ್ವಿ ನಾವು ಅಷ್ಟೇನೆ. ಅಂಡ್ ಪ್ರೊಡಕ್ಷನ್ಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ 101 ದಿನ ಒಂದ್ ಪ್ರೊಡಕ್ಷನ್ ಹೌಸ್ ನಾವು ಕೇಳಿದ್ದನ್ನೆಲ್ಲ ಫೀಡ್ ಮಾಡೋದಿದೆಯಲ್ಲ, ಅದು ಭಾರಿ ಕಷ್ಟ. ನಾವು ಅದು ತೂತುಕುಡಿನ ಒಂದು ರಿಮೋಟ್ ಊರಲ್ಲಿದ್ದು, ಅಲ್ಲಿಗೆ ನಾವು ಕೇಳಿದ ಎಕ್ವಿಪ್ಮೆಂಟ್ ಎಲ್ಲದನ್ನು ಅಲ್ಲಿಗೆ ತರಿಸ್ಬೇಕಿತ್ತು. ಚೆನ್ನೈಯಿಂದ ಒಂದು 600 kilometers, ಅದು 670 kilometers ಅಲ್ಲಿಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲದೂ ಬರೋದು. ಚೆನ್ನೈ ಮಾಡಿದಾಗ್ಲೂ ಅಷ್ಟೇನೆ. ಅದು 2 ಮೇಜರ್ ಎಪಿಸೋಡ್ಸ್. ಅದಕ್ಕೆ ಬೆಂಗಳೂರಿನಿಂದ ತೂತುಕುಡಿ ಟು ಪಾಂಡಿಚೇರಿ 1 day ಗ್ಯಾಪ್ ಶೂಟಿಗೆ, ಅಂಡ್ ಪಾಂಡಿಚೇರಿ ಟು ಬೆಂಗಳೂರು 3 days ಗ್ಯಾಪ್ ಅಷ್ಟೇನೆ. ಸೊ ಈ ಟೀಮು ಅದೆಲ್ಲೋ ಅದನ್ನ ಇದು ಮಾಡ್ದಲೆ ಶೂಟ್ ಮಾಡಿದೆ. ಆರ್ಟಿಸ್ಟ್ ಗಂತಲೂ ನಾವು ಎಷ್ಟು ಹೇಳಿದ್ರು ಸಾಕಾಗದೇ ಇಲ್ಲ ಎಲ್ಲರಿಗೂ. ಯಾಕಂದ್ರೆ ನಾವು ಶೂಟ್ ಮಾಡೋದ್ರ ಜೊತೆ ಅವ್ರ ಫೇಸ್ ನ ಇದನ್ನೆಲ್ಲ ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಆಕ್ಟ್ ಮಾಡೋದಿದೆಯಲ್ಲ, ಅದು ಕಷ್ಟ. ಸೊ ಅವ್ರಿಗೆ ತುಂಬಾ ತೊಂದರೆ ಕೊಟ್ಟಿದ್ವಿ ಎಲ್ಲರೂ ಸೇರ್ಕೊಂಡು, ನಾವು ಡೈರೆಕ್ಟರ್ ಎಲ್ಲ. ಅಂದ್ರು ಫಿಲ್ಮ್ ನೋಡಿದ್ಮೇಲೆ ಖುಷಿ ಆಗುತ್ತೆ ಅದೆಲ್ಲ. ಅಂಡ್ ಈ ಗಣೇಶ್ ಬಾಬು ಅವ್ರು ಬಂದ್ರು. ಸರ್ ನಮಸ್ತೆ. ನಮಸ್ತೆ ಸರ್. ಹಾಯ್, ಹೌ ಆರ್ ಯು ಸರ್? ಫೈನ್ ಸರ್, ಫೈನ್. ಕಂಗ್ರಾಚುಲೇಷನ್ಸ್ ಫಾರ್ ದ ಮಾರ್ಕ್ ಸಕ್ಸಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. எவ்வளவு பேக் லைட் போட்டிருக்கீங்க சார்? எங்க இருக்கீங்க? எவ்வளவு பேக் லைட் போட்டிருக்கீங்க? ಅದು ಡಿಫಾಲ್ಟ್ ಆಗೋದು ಸರ್. ಸರ್ ಹೇಗಿದೆ ಸರ್ ಮಾರ್ಕ್? ತಮಿಳ್ನಾಡು ರೆಸ್ಪಾನ್ಸ್ ಹೇಗಿದೆ ಸರ್? ನೀವು ತಮಿಳ್ನಾಡು ಇದ್ದೀರಾ ಅನ್ಸುತ್ತೆ. So Tamil Nadu right now, the January 1st they are releasing, sir, actually. Okay. So right now Kannada is, they have seen some of the few peoples. So most of them getting that they are not able to follow the Kannada since it's a flow. Okay. But they get the core concept actually. Okay. But they want to need the flow of Tamil actually to get the connected actually. Okay. So they're waiting for January 1st to watch both in Tamil and Telugu. Congratulations for your entire team and your collaboration and combination. Again, you proved. So how was the journey with Shekhar sir and Sudeep sir and the whole team? And tell us something.
So actually, this is my second movie with the same team actually. Okay. So for me, it's actually by Max results, I got a comfort with the entire team because of night shoot. It was like a one night shoot actually. So I was totally occupied with the team throughout the day till the shoot ends. Okay. So I even never went to my home. I stayed with the hotel and to complete everything on time. ಸರ್ ಶೇಖರ್ ಸರ್ ಯಾರು ನಿದ್ದೆನೆ ಮಾಡಿಲ್ವ ಹಂಗಾದ್ರೆ? ನಿದ್ದೆ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಹೆಂಗೆ ಆಗೋದು ಅಂದ್ರೆ ಮಾರ್ನಿಂಗ್ ಹೋದ್ರೆ 2 o'clock ಪ್ಯಾಕಪ್ ಆಗ್ಬಿಡೋದು. ಎಲ್ಲ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ತರ ಮಾಡ್ಕೊಂಡು 2 o'clock ಪ್ಯಾಕಪ್ ಆಗೋದು. ಸರಿ ಬಂದು ಏನೋ ಮಲಗನ ಅಂತ ಮಲಗಿದ್ರೆ 8 o'clock ಒಂದು ಅಸೋಸಿಯೇಟ್ ಡೈರೆಕ್ಟರ್ ಇಂದ ಒಂದ್ ಮೆಸೇಜ್ ಬರೋದು, ಹಾಯ್ ಸರ್ ಗುಡ್ ಮಾರ್ನಿಂಗ್ ಅಂತ. ಸರಿ ಅಂತ ನೋಡ್ಬಿಟ್ಟು ಒಂದು 1/2 hour ಮಲಗಿದ್ರೆ ಮತ್ತೆ ಒಂದ್ ಕಾಲ್ ಬರೋದು, ಸರ್ ಮೇಲೆ ಮೀಟಿಂಗ್ ನಡೀತಾ ಇದೆ, ಬಂದು ಚೆನ್ನಾದ್ರೆ ಚೆನ್ನಾಗಿರುತ್ತೆ ಅಂತ. ಸರಿ ಅಂತ ಹೋಗ್ಬಿಟ್ಟು ಮೀಟಿಂಗ್ ಅಲ್ಲ ಅಂತ ಹೋಗ್ ಬಂದ್ರೆ 11 o'clock ಡೈರೆಕ್ಟರ್ ಲೊಕೇಶನ್ ನೋಡಕ್ ಹೋಗ್ತಾ ಇದಾರೆ ಸರ್, ನೀವ್ ಹೆಂಗಿದ್ರೆ ಬರ್ಬೋದು ಅನ್ನೋರು. ನಾವು ಓಡ್ಲೇಬೇಕಾಗೋದು. ಹಂಗೆ 11 ಲೊಕೇಶನ್ ಹೋಗ್ಬಿಟ್ಟು 2 o'clock ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ವಿ. ಸೊ ಇಡೀ ಈವನ್ ಗಣೇಶ್ ಅವರು ಅವ್ರಿಗೆ ಕೆಲಸ ಇಲ್ಲಿದ್ರು ಲೊಕೇಶನ್ ನೋಡಕ್ ಬರೋರು. ಈವನ್ ಲೊಕೇಶನ್ ರೀಕಿಗೂ ಬರೋರು ನಮ್ ಜೊತೆಲಿ. ಶಿವಕುಮಾರ್ ಸರ್ ಬರ್ತಿದ್ದಾರೆ ಆನ್ಲೈನ್ಗೆ. Sorry? ಶಿವಕುಮಾರ್ ಸರ್, ಗೌತಮ್ ಅವರು. ಹಾಯ್ ಸರ್. ಶಿವ ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಹಾಯ್ ಸರ್. ಹಾಯ್ ಗಣೇಶ್. ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಇಯರ್ ಇನ್ ಬ್ಲಾಕ್ ಬಸ್ಟರ್ ಮಾರ್ಕ್ ಕಾಂಬಿನೇಷನ್ ಬ್ಯಾಕ್ ಟು ಬ್ಯಾಕ್ ಇಟ್ಸ್. ಖುಷಿ ಆಗುತ್ತೆ ನಿಮ್ಗಳ ಜೊತೆ ಮಾತಾಡೋದಕ್ಕೆ ಅಂಡ್ ತುಂಬಾ ಹೆಮ್ಮೆ ಆಗುತ್ತೆ ನೀವು ನಮ್ ಟೆಕ್ನಿಷಿಯನ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ. ಅಂಡ್ ಇಂಡಸ್ಟ್ರಿಗೆ ಇಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಕನ್ನಡ ಪ್ರೇಕ್ಷಕರ ಪರವಾಗಿ. ಅಂಡ್ ನಿಮ್ಮ ಒಂದು ಡೆಡಿಕೇಶನ್ ಗಳಿಗೆ, ನಿಮ್ಮ ಒಂದು ಬದ್ಧತೆಗೆ ಈ ತರದ ಒಂದು ಕಂಟೆಂಟ್ ಡೆಲಿವರ್ ಮಾಡೋದಕ್ಕೆ, ಅವ್ರಿಗೆ ಅಷ್ಟು ದೊಡ್ಡ ಸಾಥ್ ಕೊಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಮೊದಲಿಗೆ. ಅಂಡ್ ಶಿವು ಸರ್, ದೊಡ್ಡ ಕ್ಯಾನ್ವಾಸ್, 2 ಭಾಷೆ, ದೊಡ್ಡ ಸಿನಿಮಾ ಅಂಡ್ ಆ ಟೈಮ್ ಲೈನ್ ಇತ್ತು, ಮುಗಿಸ್ಲೇಬೇಕಿತ್ತು, ಮಾತು ಕೊಟ್ಟಿದ್ರು ಸುದೀಪ್ ಅವರು. ಸೊ ಫೈನಲಿ ಅದನ್ನ ಡೆಲಿವರ್ ಮಾಡಿದ್ದಾರೆ ಅಂಡ್ ಆಡಿಯನ್ಸ್ ಕೊಂಡಾಡ್ತಿದ್ದಾರೆ. ರೈಟ್ ನಾವು ಹೇಗನ್ಸ್ತಾ ಇದೆ ಜರ್ನಿ ಹೇಳ್ಕೋಬೋದಾ? ಡೆಫಿನೆಟ್ ಆಗಿ ಸಖತ್ ಪ್ರೌಡ್ ಫೀಲ್ ಆಗ್ತಾ ಇದೆ. ಬಿಕಾಸ್ ಸ್ಟಾರ್ಡ್ ವರ್ಕ್ಗೆ ಒಂದು ಸಕ್ಸಸ್ ಸಾಕು ನಮ್ಗೆ, ಒಂದು ಅಪ್ರಿಸಿಯೇಷನ್ ತರ ನಮ್ಗೆ. ಮೊದಲನೇದಾಗಿ ಡೈರೆಕ್ಟರ್ ಮತ್ತೆ ಚಂದ್ರು ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಮಾಡಿರೋ ಅದನ್ನ ನೋಡ್ತಾ ಇದ್ದೆ, ನಾನು ಲಿಟರಲಿ ಅನ್ಕೊಂತಾ ಇದ್ದೆ ಹಬ್ಬ ನಾನು ಸೇಫ್ ಅನ್ಕೊಂತಿದ್ದೆ. ಅವ್ರಿಬ್ರು ಡೇ ನೈಟ್ ಕೆಲಸ ಮಾಡ್ತಾ ಇರೋರು, ನಾನು ಅಸ್ಟೆಂಟ್ ಬಿಟ್ಟಿರ್ತಿದ್ದೆ ಮಾಡ್ತಾ ಇರೋರು. ಬಟ್ ತೂತುಕುಡಿವರೆಗೂ ಆರಾಮಾಗಿದ್ದೆ. ತೂತುಕುಡಿ ಬೆಂಗಳೂರು ಎಪಿಸೋಡ್ ಬಂದ್ಮೇಲೆ ನನಗ್ ಕೊಟ್ರು, ನನಗೆ ಅಯ್ಯೋ ಇಲ್ಲಿ ಸೆಟ್ಟು ಅಟ್ ಎ ಟೈಮ್ 4 ಜಾಗದಲ್ಲಿ ಕೆಲಸ ನಡೆಯೋದು, 4 ಜಾಗನೂ ಮಾನಿಟರ್ ಮಾಡ್ಬೇಕು, ಮತ್ತೆ ಟೈಮ್ ಲೈನ್ ಇರ್ತಾ ಇರ್ಲಿಲ್ಲ. ಮತ್ತೆ ನಮ್ಮ ಗಣೇಶ್ ಸರ್, ನಮ್ಮ ಎಡಿಟರ್, ಅವ್ರಿಗೆ ಮ್ಯೂಸಿಕ್ ಸೆನ್ಸು ಚೆನ್ನಾಗಿದೆ. ಅವರಿಗೆ ಎಡಿಟ್ ಮಾಡಿ ತೋರ್ಸೋರು, ಮತ್ತೆ ಸಿಜಿಗಳು ಇನ್ಪುಟ್ಸ್ ಬಂದಾಗಲೂ ತೋರ್ಸೋರು. ಹಿಂಗೆ ಓಕೆನಾ ಸರ್, ಈ ಸೆಟ್ ಎಕ್ಸ್ಟೆನ್ಷನ್ ಓಕೆನಾ ಅಂತ. ಆತರ ಒಂಥರ ಟೀಮ್, ಅಂದ್ರೆ ಒಂದು ಟೀಮ್ ಕೊಲಾಬ್ರೇಷನ್ ಹಿಂಗಿರ್ಬೇಕು ಅನ್ಸುತ್ತೆ. ಇನ್ಸ್ಟಂಟ್ ವರ್ಕ್, ಎಲ್ಲರೂ ಎಲ್ಲ ಕೆಲಸ. ಸರ್ ಅದು ವಾಟರ್ದು ಸೆಟ್ ಹಾಕಿದ್ರಂತೆ, ಅದು ಕ್ಲೈಮ್ಯಾಕ್ಸ್. ಆಕ್ಚುಲಿ ಅದ್ರ ಬಗ್ಗೆ ಮಾತಾಡ್ಲೇಬೇಕು. ಬಿಕಾಸ್ ಬೇರೆ ಸೆಟ್ ಸಿನಿಮಾ ನೋಡ್ಬೇಕಾರೆ ನಾನು ಅಂದ್ರೆ ನಮ್ಗೆ ಹಿಂಗೆ ಪುಕ ಅಂತ ಇತ್ತು, ಹೆಂಗ್ ಗುರು ಅಂತ. ಅಷ್ಟು ರಿಯಲಿಸ್ಟಿಕ್ ಆಗಿತ್ತು ಅದು ಸೆಟ್. ಹೇಗ ಅಚೀವ್ ಮಾಡಿದ್ದಾರೆ? ನನ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಅದು. ಬಿಕಾಸ್ ನಾನು ಅದು ಆತರ ನೀರಲ್ಲಿ ಆಟ ಆಡಿದ್ ಕಮ್ಮಿ, ತುಂಬಾ ವಾಟರ್ ಬಾಡಿಗಳು ಇಟ್ಕೊಂಡು. ಒಂದ್ ಕಡೆ ನನ್ ಭಯನೂ ಇತ್ತು, ಎಲ್ಲಿ ಆ ಪ್ರೆಷರ್ಗೆ ಆ ಸೆಟ್ ಏನ್ ನಾವು ಸುತ್ತ ಒಂದು ಕಾಂಪೌಂಡ್ ವಾಲ್ ತರ ಕಟ್ಟಿರ್ತೀವೋ ಅದು ಸ್ಟ್ರೆಂತ್ ತಡಿಯಲ್ವಾ ಗೊತ್ತಿಲ್ಲ. ಶೂಟಿಂಗ್ ನಾಳೆ ಇದೆ, ಇವತ್ ನೀರ್ ಫಿಲ್ ಮಾಡ್ತೀವಿ. ಸೊ ಅದು ಭಯ ಇರೋದು, ಹೊಡೆದೋಗತ್ತೆ ಅಂತ. ಬಿಕಾಸ್ ಅದು ಗೊತ್ತಿರಲ್ಲ ಹಿಂಗೇನಾಗತ್ತೆ ಅಂತ. ಬಟ್ ತುಂಬಾ ಕಾಂಪ್ಯಾಕ್ಟ್ ಆಗಿ ಹಾಕಿದ್ರು ಅದು ಸೆಟ್ ನ. ಒಂದೇ ಆಕ್ಚುಲಿ ತುಂಬಾ ದೊಡ್ಡ ತರ ಕಾಣುತ್ತೆ ಸ್ಕ್ರೀನ್ ಅಲ್ಲಿ. ಇವ್ರ ಮ್ಯಾಜಿಕ್ ಅದು, ಚಂದ್ರು ಸರ್ದು ಮತ್ತೆ ಎಲ್ಲರದು ಮ್ಯಾಜಿಕ್. ನಮ್ ತುಂಬಾ ಕಮ್ಮಿ ವರ್ಕ್ ಅದ್ರಲ್ಲಿ. ರಿಯಲಿಸ್ಟಿಕ್ ಅಪ್ರೋಚ್ ಇದೆ, ಅದ್ ಮಾಡ್ಲೇಬೇಕಾಗಿತ್ತು. ಬಟ್ ಟೆಕ್ನಿಕಲಿ ತುಂಬಾ
ಚಾಲೆಂಜಿಂಗ್ ಆಗಿತ್ತು. ಅದೆಲ್ಲ ಹ್ಮ್ ಹ್ಮ್ ನೀರ್ ಚೇಂಜ್ ಮಾಡ್ಬೇಕು ನಾವು ಎವ್ರಿ ನೈಟ್. ಪ್ಯಾಕಪ್ ಹ್ಮ್ ಆಗಿದ ತಕ್ಷಣ ನೀರ್ ಚೇಂಜ್ ಮಾಡೋದು, ತಿರ್ಗಾ ಫ್ರೆಶ್ ಆಗಿ ಅದತ್ರ 180 ಲೀಟರ್ಸ್ ಎವ್ರಿ ಡೇ ಹ್ಮ್ ಪಂಪ್ ಮಾಡ್ಬೇಕಾಯ್ತು. ಒಂದು ಟ್ಯಾಂಕರ್ ಅಲ್ಲಿ ಬಂದು 18,000 ಲೀಟರ್ ಮಾತ್ರ ಬರೋದು. ಹ್ಮ್ ಸೊ ಆತರ ಇಮ್ಯಾಜಿನ್ ಮಾಡಿ, ನೈಟ್ ಔಟ್ ಮಾಡೋ ನೀರ್ ತೆಗಿಯೋದಕ್ಕೆ ಒಂದು 3 hours ಆಗೋದು, ತಿರ್ಗಾ ಫಿಲ್ ಮಾಡೋದಕ್ಕೆ ಬೆಳಗಿನ ಜಾವವರೆಗೂ ಆಗೋದು. ಹ್ಮ್ ಹ್ಮ್ So ಅದೊಂದು ಚಾಲೆಂಜಿಂಗ್ ಆಗಿತ್ತು. ಮತ್ತೆ ಅದಕ್ಕೆ ಅದೆಲ್ಲ ಬಿಡಿ, ಟೆಕ್ನಿಕಲ್ ಆಸ್ಪೆಕ್ಟ್. ಸಿನಿಮಾ ನೋಡ್ಬೇಕಾದ್ರೆ ಅದು ನನಗೆ ಫಸ್ಟ್ ಸುಜುಕಿ ಸರ್ ತೋರಿಸಿದ್ರು. ಹ್ಮ್ ತುಂಬಾ ಎಮೋಷನಲ್ ಆಗಿತ್ತು, ತುಂಬಾ ಕನೆಕ್ಟ್ ಆಗ್ತಾ ಇತ್ತು. ತುಂಬಾ ಆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಮರ್ತೇ ಹೋಯ್ತು ನನಗೆ ಅದು ಸಿನಿಮಾ ನೋಡೋದಾದ್ಮೇಲೆ. ಆಕ್ಚುಲಿ ಅದು ಎಮೋಷನಲ್ ಕೋರ್ ಅಲ್ವಾ ಅದು, ಕ್ಲೈಮ್ಯಾಕ್ಸ್ ಅಲ್ಲಿ ಆ ಪೋರ್ಷನ್ ನಿಜ. ತುಂಬಾ ಮಜಾ ಆಯ್ತು. ಅದು ತುಂಬಾ ಸ್ಟ್ರಾಂಗ್ ಆಗಿದೆ, ಹ್ಮ್ ವಿಜುವಲ್ ಆಗಿ ಮತ್ತೆ ಸಬ್ಜೆಕ್ಟ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಅದು. ಅಂಡ್ ಲೈಟ್ ಹೌಸ್ ಸೆಟ್ ಸರ್ ಅದು. ಹೌದು, ಲೈಟ್ ಹೌದು ಒಂದು 40% ಸೆಟ್ ಅದು. ಹ್ಮ್ ಹ್ಮ್ ಎಕ್ಸ್ಟೀರಿಯರ್ ಹ್ಮ್ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಸೆಟ್ ಅದು. ಹ್ಮ್ 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 ಮುಖ್ಯದ ಎಕ್ಸ್ಟೆನ್ಷನ್ ಮಾಡಿಲ್ಲ. ಬಟ್ ನೈಟ್ ಎಫೆಕ್ಟ್, ಲೈಟಿಂಗು, ಸೆಟ್ ತುಂಬಾ ಪರ್ಫೆಕ್ಟ್ ಅಲ್ಲೂ ಕಾಂಬಿನೇಷನ್. ಅಲ್ಲೂ ಒಂದು ಚಾಲೆಂಜ್, ಎಲ್ಲರಿಗೂ ಗೊತ್ತು. ಅಲ್ಲೂ ಒಂದು ಚಾಲೆಂಜ್, ವಿಂಡೋ ಹಾ ಹೆಂಗಿರ್ತದೆ. ಹಾ ನನ್ನ ಪ್ರಕಾರ 18 km/h ಏನೋ ಪಾಸ್ ಆಗೋದು ವಿಂಡೋ, ಅಷ್ಟು ಓ ಸ್ಪೀಡ್ ಇತ್ತು ವಿಂಡೋ. ಹ್ಮ್ ಇವತ್ತು ಹೌದೌದು. ಈ ಕಡೆ ವಿಂಡ್ ಜಾಸ್ತಿ ಆಗ್ಬಿಟ್ಟು ಎಲ್ಲ ಗ್ರೀನ್ ಮ್ಯಾಟ್ ಎಲ್ಲ ಈ ಕಡೆ ಫಿಕ್ಸ್ ಮಾಡಿದ್ರೆ, ನಾಳೆ ಉಲ್ಟಾ ಹೊಟ್ಟೆದು ವಿಂಡೋ, ತಿರ್ಗಾ ಓ ತೆಗೆದು ಈ ಕಡೆ ಫಿಕ್ಸ್ ನೋಡಬೇಕು. ಅದು ಒಂಥರ ಮಜಾ ಇತ್ತು. ಲೈಟ್ ಹುಡುಗರು ಬಿಟ್ಟಿದಾರ ಇದ್ರಲ್ಲಿ ಹಾ ವಿಂಡಲ್ಲಿ ಹೋಲ್ಡ್ ಮಾಡಕ್ಕೆ, ಅದಕ್ಕೆಲ್ಲ ತುಂಬಾ ಹ್ಮ್ ತುಂಬಾ ಕಷ್ಟಪಟ್ಟು ಅವರು ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದಾರೆ ಅವರೆಲ್ಲ. ಹ್ಮ್ ಇಡೀ ಆಕ್ಚುಲಿ ನಿಜಾಗ್ಲೂ ಏನ್ ಅನ್ಸ್ತದೆ ಅಂದ್ರೆ, ಇಷ್ಟು ಕಷ್ಟಪಟ್ಟು ಒಂದ್ ಸಿನಿಮಾ ಅಂದ್ರೆ ಇಷ್ಟು ಶ್ರಮ, ಇಷ್ಟು ಎಫರ್ಟ್ ಇರುತ್ತೆ. ಇವತ್ತೆಲ್ಲ ಒಂದ್ ಕಡೆ ಅವರು ಒಂದ್ ಮಾತು ಹೇಳಿದ್ರು, 9,000 ಲಿಂಕ್ ಮಾರ್ನಿಂಗ್ ಶೋನ ತೆಗ್ಸಿದ್ವಿ ಅಂತ. ಪೈರೇಸಿ ಅನ್ನೋದು ಅಂದ್ರೆ ಈ ಎಫರ್ಟ್, ಈ ಶ್ರಮ, ಈ ಒಂದು ಬೆವರು ಸೋರಿಸಿ ಮಾಡಿರುವಂತ ಕಂಟೆಂಟ್ ನ ಸಿನಿಮಾ ಅಂದ್ರೆ ಈ ತರದೊಂದು ಏನೋ ಡೆವಲಪ್ಮೆಂಟ್ ಅಂತ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನಿಜವಾಗ್ಲೂ ನಿಮ್ ಮಾತು ಕೇಳ್ತಾ ಇದ್ರೆ ಹೆಂಗಪ್ಪ ಮನ್ಸು ಬರುತ್ತೆ ಆ ತರದನ್ನ ಮಾಡೋದಿಕ್ಕೆ ಅಂತ ಅನಿಸ್ತಾ ಇದೆ. ಸೊ ಬೀಂಗ್ ಅ ಟೆಕ್ನಿಷಿಯನ್ಸ್, ನಿಮ್ಮ ಶ್ರಮ, ನಿಮ್ಮ ಇದಕ್ಕೆ ನಿಮ್ಗೆ ಎಷ್ಟು ನಿರಾಸೆ ಆಗುತ್ತೆ ಆ ಮೂಮೆಂಟ್, ಎಷ್ಟು ಬೇಸರ ಆಗುತ್ತೆ. ನೀವ್ ಹೇಳ್ತಾ ಇದ್ರೆ ಎಕ್ಸೈಟಿಂಗ್ ಆಗ್ತಾ ಇದೆ ವರ್ಕ್. ಓ ಹೆಂಗಪ್ಪ ಅಂತ ಅಂದ್ರೆ, ಮೇ ಬಿ ಸಿನಿಮಾ ಮತ್ತೆ ಕೃಷಿ ಬೇರೆ ಬೇರೆ ಅಲ್ಲ ಅನ್ಸುತ್ತೆ. ವ್ಯವಸಾಯ ಹೆಂಗೆ ಬಿಸಿಲು ಇದ್ರಲ್ಲಿ ಮಾಡ್ತಾರೆ, ಅದೇ ತರ ಸಿನಿಮಾ ಅನ್ಸುತ್ತೆ. ಅಷ್ಟು ನಿರಂತರವಾಗಿ ಶ್ರಮ ಹಾಕೋದು ನೀವು ಒಂದು ಫಲಕ್ಕೆ, ಒಂದು ಬೆಳೆಗೆ. ಬಟ್ ಆ ಬೆಳೆಗೆ ಯಾರೋ ಬಂದು ಸಡನ್ ಆಗಿ ಅರ್ಧಂಬರ್ಧ ಕಟ ಮಾಡ್ಕೊಂಡು ಹೊಟ್ಟೋದ್ರೆ ಎಷ್ಟು ಬೇಜಾರಾಗುತ್ತೆ. ಆ ತರ ಫೀಲ್ ಆಗ್ತದೆ ರೈಟ್ ನಾವು. ಇಲ್ಲ ಸರ್, ಆಕ್ಚುಲಿ ಬರೀ ಇಲ್ಲಿ ಎಫರ್ಟ್ ಒಂದು ಹಾಕಿಲ್ಲ, ಲೈಫ್ ನ ರಿಸ್ಕ್ ಇಟ್ಕೊಂಡೇ ಮಾಡಿರೋ ತುಂಬಾ ಜನ. ಲೈಟ್ಮೆಂಟ್ಸ್ ಆಗ್ಲಿ, ಮತ್ತೆ ಸೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಾಗ ಸ್ಟೈಟ್ ಅಲ್ಲಿ ಕೆಲಸ ಮಾಡೋದು, ಫೈಟ್ ಮಾಸ್ಟರ್ಸ್ ಆಗ್ಲಿ, ಫೈಟರ್ಸ್ ಆಗ್ಲಿ, ಅವ್ರೆಲ್ಲ ತುಂಬಾ ರಿಸ್ಕ್ ಅಲ್ಲಿ ಮಾಡಿರೋದು. ಅಂದ್ರೆ ಪ್ರಾಣನೇ ಒತ್ತಿಟ್ಬಿಟ್ಟು ಮಾಡ್ತಾ ಇರೋದು. ಅದು ಲಿಟರಲಿ ಹಂಗೆ ಇದ್ದಿದ್ದು. ಹಾ ಎರಡನೇದು ಅದಂದ್ರೆ ಬರೀ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಹತ್ತತ್ರ ಒಂದು 150 ಫ್ಯಾಮಿಲಿ ಊಟ ಮಾಡಿರುತ್ತೆ. ಹೌದು ನಿಜ ನಿಜ. ಅರ್ಥ ಆಯ್ತದ? ಎಷ್ಟೋ ಫ್ಯಾಮಿಲಿ ಊಟ ಮಾಡ್ತಾ ಇದೆ, ಎಷ್ಟೋ ರಿಸ್ಕ್ ತಗೊಂಡು ಕೆಲಸ ಮಾಡ್ತಾರೆ. ಇವಾಗ ಹಿಂಗ್ ಮಾಡಿದಾಗ ಅದು ಒಂದು ತುಂಬಾ ದೊಡ್ಡ ದ್ರೋಹ ಅದು ಸೊಸೈಟಿಗೇನೆ, ನಮ್ಗಲ್ಲ. ನಾವು ಸಿನಿಮಾದಂತಲ್ಲ, ಪ್ರತಿಯೊಬ್ಬರಿಗೂ ಎಷ್ಟು ಜನ ಕೆಲಸ ಮಾಡೋದು, ಎಷ್ಟು ಫ್ಯಾಮಿಲಿ ರನ್ ಆಗ್ತಾ ಇರ್ತದೆ, ಅವ್ರಿಗೆಲ್ಲರಿಗೂ ಮೋಸ ಆದಂಗಲ್ವಾ ಸರ್? ಖಂಡಿತ ಸರ್. ಅವ್ರಗಳಿಗೆ ಇಲ್ಲ, ನಮ್ಮ ಎಫರ್ಟ್ಗಳು ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಒಂದಿನ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ನಾವೆಷ್ಟು ಕಷ್ಟ ಪಡ್ತೀವಿ ಅಂತ. ನಿಜ. ಸೊ ಅವ್ರಿಗೇನಂದ್ರೆ ಅದೊಂದು ಇದ್ರ ತರ ಮಾಡ್ಕೊಂಡ್ಬಿಟ್ಟಿದಾರೆ ಅದನ್ನ. ಅದಿಲ್ದಲೆ ಅವ್ರು ನಮ್ ಜೊತೆ ಲೈಫ್ ಕಳೆದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವೆಲ್ಲ ಯಾವ ತರ ಇರ್ತೀವಿ ಹೆಂಗೆ ಅಂತ. ಅವ್ರು ಸುಮ್ನೆ ಗ್ಲಾಮ್ ಇದು ಅನ್ಕೊಂಡ್ಬಿಟ್ಟಿರ್ತಾರೆ ನಮ್ಮನ್ನ. ನಾವಷ್ಟೇ ಅಲ್ಲ, ಎಲ್ಲರೂನು, ಈವನ್ ಆರ್ಟಿಸ್ಟ್ 2 o'clock 3 o'clock 5 o'clock ತನಕ ನಮ್ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ಅವರೆಲ್ಲ ಎಂಜಾಯ್ ಮಾಡ್ಕೊಂಡು ಫಿಲಮ್ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ ಅನ್ಕೊಂತಾರೆ. ಅದಲ್ಲ ಸಿನಿಮಾ ಅಂದ್ರೆ. ತಿಳಿಯೋದೇ ಇಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಅವ್ರಗಳಿಗೆ ಅದೊಂದು ಏನೋ ಒಂದು ಇದ್ರ ತರ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದು ಮಾಡೋದು ದುಡ್ಡು. ಗಣೇಶ್ ಸರ್, Yes, sir. now what was the exciting factor throughout this journey, sir? The main thing was the climax portions actually. It has to be executed very precisely, so we have to make the story but clear and make everyone safe for that one, because for almost for 5 days we keep on fighting with the water, and most of the hands and leg will get wet. The only person I was not getting it is I am the only person. All other technicians were inside the water. I was only away from the water due to my laptop. Otherwise I could have, yeah. Otherwise most of the all technicians were inside the water actually. Okay. So that was very challenging actually to execute that one.
So sun is not a problem. We can tolerate everything, but water it is very effective. Actually, it will make us very sick very soon. Actually, ಶೇಖರ್ ಸರ್ ಅಂಡ್ ಶಿವ್ ಸರ್, ಅಂದ್ರೆ ಈಗ ಈ ಒಂದ್ ಮಾತಿತ್ತು, ಸೂಪರ್ ಸ್ಟಾರ್ಗಳು ವರ್ಷಕ್ಕೆ 2 ಸಿನಿಮಾ ಮಾಡ್ಬೇಕು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ಬೇಕು, ಬೇಗ ಸಿನಿಮಾ ಮಾಡ್ಬೇಕು, ಅವಾಗ ಥಿಯೇಟರ್ ಅಲ್ಲಿ ಆ ಒಂದು ಸಸ್ಟೈನಬಿಲಿಟಿನ ಮಾಡೋದಿಕ್ ಸಾಧ್ಯ ಆಗುತ್ತೆ, ಆಡಿಯನ್ಸ್ ನ ಸಣ್ಣ ಸಣ್ಣ ಸಿನಿಮಾಗಳಿಂದ ಸಾಧ್ಯ ಆಗಲ್ಲ ಅನ್ನೋ ಒಂದು ಮಾತಿತ್ತು. ಅದನ್ನ ಸುದೀಪ್ ಅವ್ರ ಅಗೇನ್ ಪ್ರೂವ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಏನೋ ಅವರು ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ. ಅಂಡ್ ಈ ತರದ ಸ್ಪೀಡ್ ಆಫ್ ವರ್ಕ್, ಈ ತರದನ್ನ ಅಚೀವ್ ಮಾಡ್ಬೇಕಂದ್ರೆ ಹೇಗ್ ಸಾಧ್ಯ ಆಗುತ್ತೆ ಸರ್? ನೀವು ಸೀನಿಯರ್ ಟೆಕ್ನಿಷಿಯನ್ಸ್, ಬೇಗ ಸೀನಿಯರ್ ಟೆಕ್ನಿಷಿಯನ್ಸ್ ಇಬ್ರು ಕೂಡ ಇದ್ದೀರಾ, ಸೊ ಹಾಗಾಗಿ ಏನ್ ಮಾಡ್ಬೇಕು ಅನ್ಸುತ್ತೆ ಈ ಡೆವಲಪ್ಮೆಂಟ್ ಬಗ್ಗೆ? ಇಲ್ಲ, ಇದೊಂದು ಟೆಂಪ್ಲೇಟ್ ಆಯ್ತು ಈಗ, ಇದೊಂದು ಫಾರ್ಮೆಟ್ ಆಗೋಯ್ತು ಈಗ ನಮಗೆ. ನಾವು ಮೊನ್ನೆನೋ ಮಾತಾಡ್ತಾ ನಾವು ಚಂದ್ರ ಸರ್ ಮಾತಾಡ್ತಾ ಇದ್ವಿ, ಇದೊಂದು ಟೆಂಪ್ಲೇಟ್ ಆಗೋಯ್ತು. ಇದ್ರಲ್ಲೂ ನಾವು ಕೆಲವೊಂದು ಜಾಗದಲ್ಲಿ ಇನ್ನೂ ಫಾಸ್ಟ್ ಮಾಡ್ಬೋದಾಯ್ತು ಅನ್ಸುತ್ತೆ ಈಗ. ಇದೊಂದು ಟೆಂಪ್ಲೇಟ್ ಆಯ್ತು. ಈಗ ಇದ್ರ ಮೇಲೆ ವರ್ಕ್ ಮಾಡ್ತೀವಿ, ಈಸಿಯಾಗಿ ವರ್ಕ್ ಮಾಡ್ಬೋದು. ಎರಡನೇದು, ಈ ಎನರ್ಜಿ ನಾನು ಲಾಸ್ಟ್ ಪಾಂಡಿಚೇರಿಯಲ್ಲಿ ಒಂದು ಮಾರ್ಕೆಟ್ ಸೆಟ್ ಒಂದು ಹಾಕ್ಬೇಕು. ನನ್ ಟೈಮ್ ಇರ್ಲಿಲ್ಲ. ನಾನು ಅವಾಗಲೇ ಡೈರೆಕ್ಟ್ ಕೇಳ್ಕೊಂಡೆ, ಸುದೀಪ್ ಸರ್ ಕೇಳ್ಕೊಂಡೆ, ಸರ್ ನನ್ಗೆ ಅಟ್ಲೀಸ್ಟ್ 1 ವೀಕ್ ಬೇಕು ಸರ್ ಅಂತ. ಇದು ಚಾನ್ಸೇ ಇಲ್ಲ, ಡೇಟೇ ಇಲ್ಲ ಅಂದ್ರು. ಚಾನ್ಸೇ ಇಲ್ಲ, ಏನ್ ಮಾಡ್ರು ಡನ್ ಸರ್ ಮಾಡ್ತೀವಿ ಅಂದ್ರು. ಸುದೀಪ್ ಸರ್ ನನಗೆ ಇನ್ಸ್ಪಿರೇಷನ್. ಆಕ್ಚುಲಿ ಮಾಡ್ತೀನಿ ಅಂದ್ಬಿಟ್ಟು 2 ದಿವಸಕ್ಕೆ ಮುಗಿಸಿದ್ವಿ. ಅವಾಗ ಅವತ್ತು ನಾನು ಪಾಂಡಿಚೇರಿಯಲ್ಲಿ ಹೇಳಿದೆ, ಚಂದ್ರ ಸರ್ ಹೇಳಿದೆ, ನ್ಯಾಪ್ಕ ಇದೆಯಲ್ಲ ಗೊತ್ತಿರೋರಿಗೆ, ಸರ್ ನಾವು ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇದ್ದೆ ಅನ್ಸುತ್ತೆ. ಸೊ 2 ದಿವಸದಲ್ಲಿ ನಾವು ಅದು ಅಚೀವ್ ಮಾಡ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ಕಾನ್ಫಿಡೆಂಟ್ ಆಗಿರ್ಲಿಲ್ಲ ನಾನು. ಬಟ್ ಸುದೀಪ್ ಸರ್ ಹೇಳಿದ್ವಿ, ನಾವು ಮಾಡಿದ್ವಿ. ಅದು ಆತರ ನಮ್ಗೆ ಒಬ್ರು ದೊಡ್ಡವ್ರು ನಮ್ಗೆ ನಮ್ ವಿಷಯ, ನಮ್ ಟ್ಯಾಲೆಂಟ್ ಅವ್ರಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಸುದೀಪ್ ಸರ್ ಗೊತ್ತಿತ್ತು. ಆ ಮೋಟಿವೇಶನ್ ಆ ಟೈಮ್ಗೆ ಡೆಲಿವರ್ ಮಾಡಕ್ ಸಾಧ್ಯ ಆಯ್ತು ಅನ್ಸುತ್ತೆ. ಹೌದು 100%. ಹೌದು, ಅವ್ರು ಪುಷ್ ಮಾಡ್ತಾರೆ ನಮ್ಮನ್ನ. ಆಕ್ಚುಲಿ ನಮಗ್ ಅವ್ರಿಗೆ ಗೊತ್ತಿದೆ ಇವ್ರು ಮಾಡ್ಬಲ್ರು ಅಂತ. ಸೊ ಹಂಗಾಗಿ ಆಕ್ಚುಲಿ ಗೋವಾದಲ್ಲಿ ಶೂಟಿಂಗ್ ಮಾಡ್ಬೇಕಿತ್ತು. ಗೋವಾಗೆ ಫೈಟ್ ಮಾಸ್ಟರ್ ಹೋಗ್ತಾರೆ, ಲೊಕೇಶನ್ ನೋಡ್ತಾರೆ, ಅಲ್ಲಿಂದ ಫೋಟೋ ಕಳಿಸ್ತಾ ಇರ್ತಾರೆ. ನಾವು ಬೆಂಗಳೂರಲ್ಲಿ. ಸೊ ಹೀಗೆ ಡೈರೆಕ್ಟರ್ಗೆ ಏನೋ ಅನ್ಕಂಫರ್ಟ್ ಅನಿಸ್ತಾ ಇರುತ್ತೆ. ಆ ಶೂಟ್ ನ ಅಲ್ಲಿ ಮಾಡಿದ್ರೆ ಚೆನ್ನಾಗಲ್ಲ ಅಂತ ಇಲ್ಲಿಂದಲೇ ಅನ್ನಿಸ್ತಾ ಇರುತ್ತೆ. ಸೊ ಓವರ್ ದ ಡೇ ನಾವು ಡಿಸೈಡ್ ಮಾಡ್ತೀವಿ, ಇಲ್ಲ ಪಾಂಡಿಚೇರಿಗೆ ವಾಪಸ್ ಹೋಗೋಣ ಅಂತ. ಅಲ್ಲಿ ಸೈಕ್ಲೋನ್ ನಡೀತಿದೆ ನೋಡಿ. ಟೈಮ್ ಹೆಂಗಿರುತ್ತೆ ಅಂದ್ರೆ ಆಮೇಲೆ ಬಿಟ್ಟು ಶಿವ ಸರ್ಗೆ ಪ್ರೆಷರ್ ಆಗ್ತೀವಿ, ಇಲ್ಲ ಮಾಡ್ಲೇಬೇಕು, ನೀವು ಮಾಡ್ತೀರಾ, ಆಗುತ್ತೆ ಮಾಡಿ ಅಂತ. ಆ ಸೆಟ್ ಅಂತೂ ತುಂಬಾ ಚೆನ್ನಾಗ್ ಬಂತು. ಆಕ್ಚುಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗ್ ಬಂತು ಅದು. ಶೂಟ್ ಮಾಡ್ಬೇಕಾದ್ರೆ ಸೈಕ್ಲೋನ್ ಹಂಗೆ ಸ್ಟಾಪ್ ಆಗೋಯ್ತು, ಅದೇನೋ ಗೊತ್ತಿಲ್ಲ. ಈ ಸಿನಿಮಾಗೆಲ್ಲ ಅಂದ್ಕೊಂಡಂಗೆ ಎಲ್ಲಾ ಕಡೆ ಆಗೋಯ್ತು ಅದು. ನಮ್ಗೆ ಒಂದಿನೂ ಮಳೆ ಕೊಟ್ಟಿಲ್ಲ ಹೋದ್ಮೇಲೆ. ನೀವ್ ಹೇಳ್ತಾ ಇದ್ರೆ ಹೆಂಗನ್ಸ್ತಾ ಅಂದ್ರೆ, ಈ ನ್ಯೂಸ್ ಚಾನಲ್ ಅಲ್ಲಿ ನಾವೆಲ್ಲ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಹಂಗ ಆಗ್ತಿತ್ತು. ಇನ್ಸ್ಟಂಟ್ ಅವಾಗ್ಲೇನೆ ಶೂಟು, ಅವಾಗ್ಲೇನೆ ಪ್ರೋಗ್ರಾಮು ಇದ್ ಮಾಡೋದು. ಅಷ್ಟು ಸ್ಪೀಡ್ ಆಗಿದೆ ಅಂತ ಅನ್ಸುತ್ತೆ ಈ ಸಿನಿಮಾ ವರ್ಕ್. ಇಲ್ಲ, ತುಂಬಾ ಸ್ಪೀಡ್ ಇತ್ತು ಸರ್. ಇನ್ನೊಂದು, ಮ್ಯಾಕ್ಸ್ ಗೆ ಮತ್ತು ಈ ಸಿನಿಮಾಗೆ ವರ್ಕ್ ಮಾಡ್ಬೇಕಾದ್ರೆ ಕಣ್ಣಂತ ಡಿಫ್ರೆನ್ಸಸ್ ಅಂದ್ರೆ ಅಲ್ಲಿಗೆ ಅದು ಫಸ್ಟ್ ಆಗಿತ್ತಲ್ವಾ. ಸೊ ಹಾಗಾಗಿ ಈ ತರದ್ದು ಒಂದಷ್ಟು ಸರಣಿಗಳು ಮಾಡುವಂತ ಆಲೋಚನೆ ಏನಾದ್ರು ಇದೆಯಾ ನಿಮ್ಗೆ ಈ ಒಂದು ಸಿನಿಮಾ ಕೊಟ್ಟಂತ ರಿಸಲ್ಟ್ ಗೆ? ನೋಡ್ಬೇಕು, ಇನ್ನು ಯೋಚನೆ ಮಾಡ್ಬೇಕಂತ. ಬಂದ್ರೆ ಮಾಡ್ತೀವಿ ಡೆಫಿನೆಟ್ ಆಗಿ. ಇನ್ನು ನಮಗೆ ಇನ್ನು ನೆಕ್ಸ್ಟ್ ಮಾಡ್ಬೇಕಾದ್ರೆ ಇನ್ನು ಈಸಿ ಆಗ್ತಾ ಹೋಗುತ್ತೆ ಇದು. ಒಳ್ಳೆ ನಮ್ಗೆ ಈ ಸಿನಿಮಾ ಮಾಡಿದ್ದು ಆಕ್ಚುಲಿ. ಮ್ಯಾಕ್ಸಿ ಕಂಪೇರ್ ಮಾಡಿದ್ರೆ ಸ್ಕೇಲ್ ವೈಸ್ ಬಿಗರ್ ಸ್ಕೇಲ್ ಇದು. ನಂಬರ್ ಆಫ್ ಲೊಕೇಶನ್ ಆಗ್ಲಿ, ದ ಶೂಟ್ ಸ್ಕೇಲ್ ಆಗ್ಲಿ, ಎಲ್ಲದೂ ದೊಡ್ಡದಾಗಿತ್ತು ಇದು. ಅದನ್ನ ಹ್ಯಾಂಡಲ್ ಮಾಡಿದ್ದು ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸರ್, ಅದು ಮಲೈಕಾ ಸಾಂಗ್ ಬೋಟನು ಸೆಟ್ ಅನ್ನ ಸರ್? ಹಾಕಿದ್ರಿ, ಚೆನ್ನಾಗಿದೆ ಸರ್ ಅದು. ಈ ಸಿನಿಮಾದಲ್ಲಿ ಏನೇ ಮಾತಾಡಿದ್ರು ಎಲ್ಲ ಅವರ್ಸ್ ಲೆಕ್ಕದಲ್ಲಿ ಬಂದ್ಬಿಡುತ್ತೆ ನಮಗೆ ಕೆಲಸ. ಡೇಸ್ ಲೆಕ್ಕದಲ್ಲಿ ಬರಲ್ಲ. ಒಂದ್ ಟೈಮ್ ಅಲ್ಲಿ 30 days ಸೆಟ್ ಆಗ್ತಾ ಇರೋ 30 hours ಹಾಕಿದ್ವಿ, ಆತರ ಆಗೋಯ್ತು. ಬಟ್ ಎಲ್ಲೂ ಒಂದು ಡಿಸಿಷನ್ ನಾವು ತುಂಬಾ ಕ್ಲಿಯರ್ ಆಗಿದ್ವಿ ಸರ್. ಎಲ್ಲ ಡೈರೆಕ್ಟರ್ ಎಲ್ಲರೂ, ಎಲ್ಲಾ ಟೆಕ್ನಿಷಿಯನ್ಸ್ ಕ್ವಾಲಿಟಿಯಲ್ಲಿ ಯಾವ್ದು ಕಾಂಪ್ರಮೈಸಿಂಗ್ ಇಲ್ಲ. ಪ್ರೊಡಕ್ಷನ್ ಹೌಸ್ ಅದೇ ತರ ಸಪೋರ್ಟ್ ಮಾಡಿದ್ರು. ಅಂದ್ರೆ ಬಡ್ಜೆಟ್ ಅಲ್ಲಾಗ್ಲಿ, ಅವರು ದುಡ್ಡು ಕಾಸಿನ ವಿಷಯನೂ ಅವರು ರೆಸ್ಟ್ರಿಕ್ಷನ್ ಇರ್ಲಿಲ್ಲ ನಮಗೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ನೀವು ನೋಡೋದು ಗೊತ್ತಾಗುತ್ತೆ ಸ್ಕ್ರೀನ್ ಅಲ್ಲಿ, ಯಾರು 2 ದಿವಸಕ್ಕೆ ಮಾಡಿರೋದು, 3 ದಿವಸಕ್ಕೆ ಮಾಡಿರುವಂತದ್ದು, ಏನೋ ಮಾಡೋದು ಆತರ ಅಲ್ಲ. ಅನ್ಕೊಂಡಿರೋ ಕ್ವಾಲಿಟಿ ಅಚೀವ್ ಮಾಡ್ಬೇಕು. ಅದೇ ಮೀನು ಬಿಗ್ಗೆಸ್ಟ್ ಚಾಲೆಂಜ್ ಅದು. ಆಕ್ಚುಲಿ ನಾವು ಫಾಸ್ಟ್ ಮಾಡಿದಲ್ಲ, ಕ್ವಾಲಿಟಿಯಲ್ಲಿ ಲೂಸ್ ಮಾಡ್ಕೊಂಡಿಲ್ಲ. ಅಂಡ್ ಕೊಲಾಬ್ರೇಷನ್ ಸರ್, ನೀವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಷ್ಟೊಂದು ಮಾಡಿದ್ರ. ಈ ತಮಿಳ್ ಟೆಕ್ನಿಷಿಯನ್ಸ್, ತಮಿಳ್ ಆರ್ಟಿಸ್ಟ್ ಅಂಡ್ ನಮ್ಮ ಅವರು ಈ ಒಂದು ಕಾಂಬಿನೇಷನ್ ಕೊಲಾಬ್ರೇಷನ್ ಬಗ್ಗೆ ಮಾತಾಡ್ತಾ ಇದಾರೆ ಸರ್. ಈ ತರದೊಂದು ಅಚೀವ್ಮೆಂಟ್ ಗೆ ಅದು ಎಲ್ಲರೂ ಬರೋರು ಸರ್, ಅವ್ರವ್ರ ಪೋರ್ಷನ್ ಅವ್ರು ಚೆನ್ನಾಗಿ ಆಕ್ಟ್ ಮಾಡಿ ಚೆನ್ನಾಗಿ
ಜೊತೆ ಹೆಂಗಿದ್ದವ್ರು ಯಾವ್ದು ಅಂದ್ರೆ ಅವ್ರು ಯಾರು ದೊಡ್ಡ ಆರ್ಟಿಸ್ಟ್ ಇದು ಅದೆಲ್ಲೂ ಒಂದು ದಿನನೂ ನಮಗೆ ಯಾರು ಕಾಣಿಸ್ಲೇ ಇಲ್ಲ ಆತರ. ನಮ್ ಜೊತೆ ಬಿಟ್ಟು ತುಂಬಾ ಚೆನ್ನಾಗಿ ಎಲ್ಲರೂ ಅದು ಇದು ಆಂಬಿಯನ್ಸ್ ಕ್ರಿಯೇಟ್ ಆಗಿ ಸುದೀಪ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಸುದೀಪ್ ಸರ್ ಎನಿ ಟೈಮ್ ಸೆಟ್ ಅಲ್ಲಿ ಇರೋರು. ಸೊ ಆರ್ಟಿಸ್ಟ್ ಬಂದು ಆಕ್ಟ್ ಮಾಡ್ತಾ ಇದಾರೆ, ನಮ್ ಪೋರ್ಷನ್ ಇಲ್ಲ ಆತರ ಏನ್ ಇರ್ತಾ ಇರ್ಲಿಲ್ಲ, ಸೆಟ್ ಅಲ್ಲೇ ಇರೋರು ಅವ್ರು. ಆಕ್ಚುಲಿ ತುಂಬಾ ಮಾರ್ನಿಂಗ್ 6:30 ಸೆಟ್ಟಿಗೆ ಬಂದ್ರೆ ಆಲ್ಮೋಸ್ಟ್ ಪ್ಯಾಕಪ್ ಟೈಮ್ ಹೊರಡೋರು ಅವರು. ಎಲ್ಲರೂ ಕಂಫರ್ಟ್ ಝೋನ್ ಅಲ್ಲಿ, ಎಷ್ಟು ಕಂಫರ್ಟ್ ಝೋನ್ ಅಲ್ಲಿ ಎಲ್ಲಾ ಆರ್ಟಿಸ್ಟ್ ಇಡಬೇಕು ಅಷ್ಟು ನೀಟಾಗಿ ಇಟ್ಟಿರೋರು. ಗೊತ್ತಿತ್ತು ಅವ್ರಿಗೆ ನಾವು ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ. ಸೊ ಅಷ್ಟು ಜನನು ಅಷ್ಟು ಕಂಫರ್ಟ್ ಆಗಿ ಇಟ್ಬಿಟ್ಟು ಶೂಟ್ ಮಾಡ್ಸೋರು. ಸೊ ಅದು ಇದು ಅವರಿಗೆ ತುಂಬಾ ಇದಾಗುತ್ತೆ. ಅಂಡ್ ಪ್ರೊಡಕ್ಷನ್ ಹೌಸ್ ಸೂಪರ್, ಸಖತ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಎಲ್ಲಾರು. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ಅವ್ರಿಗೆ ಏನೇನ್ ಬೇಕು ಬೇಡಗಳನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಅವ್ರನ್ನ ಕರೆಕ್ಟ್ ಆಗಿ ಶೂಟಿಂಗ್ ಟೈಮ್ಗೆ, ಯಾಕಂದ್ರೆ ಬರೀ ನಾವು ಟೆಕ್ನಿಷಿಯನ್ಸ್ ಬಿಹೈಂಡ್ ಕ್ಯಾಮ್ರಾ ಇರೋ ನಾವ್ ಹೆಂಗ್ ಬೇಕಾದ್ರೂ ಇದ್ಬಿಡ್ತೀವಿ. ಆನ್ ಸ್ಕ್ರೀನ್ ಬರೋನು ಅವ್ನಿಗೊಂದು ಇದಿರುತ್ತಲ್ಲಪ್ಪ, ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲದನ್ನು ಮಾಡ್ಬೇಕಲ್ಲ ಅವ್ರು. ಇದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಇಡೀ ಪ್ರೊಡಕ್ಷನ್ ಹೌಸ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಿ. ಇದು ಗೌತಮ್ ಅವರು ಲೈನ್ ಅಲ್ಲಿ ಇದಾರೆ. ಗಣೇಶ್ ಸರ್ ನೀವು ಎಕ್ಸಿಟ್ ಆಗ್ಬೋದಾ? ಗೌತಮ್ ಅವ್ರನ್ನ ತಗೋಬೋದಾ? ಓಕೆ, ಒಂದ್ ನಿಮಿಷ. ಗೌತಮ್ ಇಲ್ಲ ಇಲ್ಲ ಓಕೆ, ಇಲ್ಲ ಅವರು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಸಿಕ್ಕಿದ್ದಕ್ಕೆ ಮಾತುಕತೆಗೆ. ಅಂಡ್ ಮಾರ್ಕ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಕ್ರಿಸ್ಮಸ್ ಹಬ್ಬ ಇನ್ನೊಂದು ಹಿಟ್ಟು, ದೊಡ್ಡ ಹಿಟ್ಟು ಇಂಡಸ್ಟ್ರಿಗೆ, ಇದು ಮಚ್ ನೀಡ್ ಇತ್ತು. ಅಂಡ್ ಈ ಸೀಸನ್ ತುಂಬಾ ಚೆನ್ನಾಗಿದೆ, ಕನ್ನಡ ಸಿನಿಮಾಗಳು ಚೆನ್ನಾಗಿ ಆಗ್ತಿದೆ. ಅಂಡ್ ಹೊಸ ವರ್ಷಕ್ಕೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ. ಖುಷಿ ಆಗ್ತದೆ ಸಂಭ್ರಮಕ್ಕೆ. ಕನ್ನಡ ಪಿಕ್ಚರ್ ಜೊತೆಗೆ ನೀವು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಮಾರ್ಕ್ ಒಂದಷ್ಟು ವಿಶೇಷ ವಿಚಾರಗಳನ್ನ ಹಂಚ್ಕೊಂಡ್ರಿ. ಅಂಡ್ ನನ್ನ ಪ್ರಕಾರ ನಿಮ್ಮ ಮಾತು ಕೇಳಿದ್ರೆ, ಈ ಒಂದು ಮಾತುಕತೆ ಕೇಳಿದವ್ನು ಯಾವನ್ನು ಕೂಡ ಪೈರಸಿ ನೋಡಕ್ ಇಷ್ಟಪಡಲ್ಲ. ಪೈರಸಿ ನೋಡಿದ್ರು ಡಿಲೀಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. 100% ಪೈರಸಿ ಮೋಸ. ಅಂದ್ರೆ ಒಬ್ರು ಊಟಕ್ಕೇನು ಊಟ ಕಿತ್ಕೊಂಡಂಗ ಅದು. ದಯವಿಟ್ಟು ಅಸಹ್ಯವಾದ ಕೆಲಸ. ಹೌದು ಸರ್, ಏನಾದ್ರು ಹೇಳಕ್ಕಿದ್ಯಾ? ಏನಿಲ್ಲ, ಫಿಲಂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನೀವ್ ಹೇಳ್ದಂಗೆ ಪೈರಸಿ ಕಾಪಿಗಳನ್ನ ನೋಡಕ್ ಹೋಗ್ಬೇಡಿ. ಆಲ್ರೆಡಿ ನಾವ್ ಹೇಳ್ದು ನಾವ್ ಎಷ್ಟು ಕಷ್ಟ ಪಡ್ತಾ ಇರ್ತೀವಿ, ಎಷ್ಟು ಕೆಲಸ ಮಾಡ್ತಾ ಇರ್ತೀವಿ, ಯಾವ ತರ ಅಂತ ಹೇಳ್ಬಿಟ್ಟು ಥಿಯೇಟ್ರಿಗೆ ಬನ್ನಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡುವಂತ ಸಿನಿಮಾ ಅದು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ಅಷ್ಟೇ ನಾವು ಕೇಳ್ಕೊಳ್ಳೋದು. ಗಣೇಶ್ ಸರ್, I think so, as Sandhu said, everyone have to watch the movie on theaters and enjoy the experience. That's all, sir. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ. Thank you, sir. Thank you. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಬಾಯ್.